ನಾವಿವತ್ತು ಕೊಮ್ಮಘಟ್ಟ ಹತ್ರ ಇರೋ ಬಿ ಡಿ ಎ ಸೈಟ್ ನೋಡೋಣ ಅಂತ ಹೋಗಿದ್ವಿ. ಪ್ರೈಸ್ ಎಲ್ಲ ರೀಸನಬಲ್ ಆಗಿದೆ. ಬಿಗ್ ಬೆನಿಫಿಟ್ ಏನಪ್ಪ ಅಂತ ಅಂದರೆ ಇದು ಕಾಲೇಜಸ್ ಎಲ್ಲನೂ ನಿಯರ್ ಬೈ ಇದೆ ಮತ್ತು ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಇರೋದು. ರಾಜರಾಜೇಶ್ವರಿ ಕಾಲೇಜಿಗೂ ತುಂಬಾ ಹತ್ತಿರ ಇದೆ ಇಲ್ಲಿಂದ. ಪ್ರೈಸೂ ರೀಸನಬಲ್ ಆಗಿದೆ. ಮತ್ತು ಅಲ್ಲಿ ನಾವು ಸೈಟ್ ಎಲ್ಲ ನೋಡಿಕೊಂಡು ಅದಾದಮೇಲೆ ರಜತಗಿರಿ ಪ್ಯಾಲೇಸಿಗೆ ನಾವು ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಪಿಜ್ಜಾ ಎಲ್ಲ ಲೈವಲ್ಲೇ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ನನ್ನ ಮಕ್ಕಳು ಯಾವತ್ತೂ ನೋಡಿರಲಿಲ್ಲ ನನ್ನ ಮಗಳು ಪಿಜ್ಜಾ ಎಲ್ಲ ಲೈವಲ್ಲಿ ಮಾಡಿರೋದು. ಅದು ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಯಾವತ್ತೂ ನೋಡಿರಲಿಲ್ಲ ಮಾಡೋದು ಡೈರೆಕ್ಟಾಗಿ. ಬಟ್ ಪಿಜ್ಜಾ ಮಾತ್ರ ಕೆಟ್ಟಾಗಿತ್ತು. ಬೇರೆ ಫುಡ್ಡೆಲ್ಲ ಏನು ಆರ್ಡ್ರ್ ಮಾಡಿದ್ವಿ ಅದೆಲ್ಲನೂ ಚೆನ್ನಾಗಿತ್ತು. ಫುಡ್ಡೆಲ್ಲನೂ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ವೈಸು. ಮತ್ತು ಫುಡ್ಡೂ ಎಲ್ಲನೂ ಕ್ವಿಕ್ಕಾಗೇ ಬಂತು. ಎಲ್ಲ ಫುಡ್ಡೂ ಚೆನ್ನಾಗಿತ್ತು ಅಲ್ಲಿ. ಈವನ್ ವಾಶ್ರೂಮ್ ಸಮೇತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಪ್ರೈಸ್ ಜಾಸ್ತಿನೇ ಇದ್ರೂ ಅಲ್ಲಿ ಈ ವಾಶ್ರೂಮ್ ಆಗಲಿ ಮತ್ತು ಆ್ಯಂಬಿಯನ್ಸ್ ವೈಸ್ ಆಗಲಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಬೌಲಿಂಗ್ ಮತ್ತು ಕಾರ್ಟಿಂಗಿಗೆ. ಆ ಬೌಲಿಂಗ್ ಮತ್ತು ಕಾರ್ಟಿಂಗ್ ನಾವು ಎಲ್ಲಿ ಹೋಗಿದ್ವಿ, ಅಲ್ಲೇನೇನು ಮಿಸ್ಟೇಕ್ ಮಾಡಿದ್ವಿ ಅದೆಲ್ಲನೂ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.